ಅದನ್ನ ಕೊಡಮೈ. ನಿಮ್ಮ ಅಕ್ಕ ಪ್ರಿಯಾಂಕನ ನಾನು ಬೇಕು ಅಂತ ಸಾಯಿಸ್ಲಿಲ್ವೋ? ಆ ರಾಜಾರಾಮ್ಗೆ ನಿನ್ ಬಗ್ಗೆ ನಿಜ ಗೊತ್ತಿದೆ ಅಂತ ಓಡ್ ಹೋಗು ಅಂತ ಹೇಳೋದಕ್ ಹೋದ್ರೆ ಆ ಪ್ರಿಯಾಂಕಾ ಓಡ್ ಹೋಗ್ದೇನೆ ನನ್ನನ್ ಸಾಯಿಸಿ ಆ ಆಪಾದನೆನ ರಾಜಾರಾಮ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಪ್ರತಿಕಾರನ ತೀರ್ಸ್ಕೋಬೇಕು ಅಂತಿದ್ಲು. ನನ್ ಮೇಲೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ನಾನು ಅದನ್ನ ತಪ್ಪಿಸ್ಕೊಳಕ್ ಹೋಗಿ ಆ ಬುಲೆಟ್ ಪ್ರಿಯಾಂಕಾ ದೇಹದೊಳಗೆ ಹೋಯ್ತು. ಅವಳು ಸತ್ತು ಹೋದ್ಲು. ಇವಾಗ ಏನಂತೀರಾ ಸರ್? ಈ ಸಾಕ್ಷಿಗೆ ನೀವೇನಂತ ಹೆಸರಿಡ್ತೀರಾ? ಯಾವ ಹೊಸ ಅರ್ಥ ಕೊಡ್ತೀರಾ? ಇಷ್ಟೊತ್ತು ಈ ಅಪರಾಧಿನ ವಹಿಸ್ಕೊಂಡು ಮಾತಾಡಿದ್ದಕ್ಕೆ ತುಂಬಾ ಕಷ್ಟಪಟ್ರಲ್ಲ. ಸುಮ್ನೆ ಕತೆ ಹೇಳ್ಬೇಡಿ ಅಂತ ಇದ್ರಿ, ಇವಾಗೇನು ಉತ್ತರ ಹೇಳ್ತೀರಾ ಹೇಳಿ? ಮೋಸ! ಆ ಫೋನ್ ನ ಸುಟ್ಟು ಹಾಕಿದ್ಮೇಲೆ ಈ ವಿಡಿಯೋ ಎಲ್ಲಿಂದ ಬಂತು? ಹಲೋ ಸೀನು ಮಾವ, ಆದ್ಯ ಈಗ ಹೇಗಿದ್ದಾಳೆ? ರಾಜಿ, ನೀನಾ? ಪ್ರಜ್ಞೆ ಬಂದಿದ್ಯಾ? ಬಂದಿಲ್ಲ ರಾಜಿ. ಅಂದ್ಹಾಗೆ ಅಲ್ಲಿ ಅತ್ತೆ ಹೇಗಿದ್ದಾರೆ? ಏನಾಯ್ತು ರಾಜಿ? ಅಮ್ಮ ನಿರ್ದೋಷಿಯಾಗಿ ಹೊರಗೆ ಬಂದಾಯ್ತು ಮಾವ. ನಾನಿವಾಗ ಅಮ್ಮನ್ ಕರ್ಕೊಂಡು ಆದ್ಯ ನೋಡೋದಕ್ಕೆ ಹೊರಟಿದ್ದೀನಿ. ಹೌದಾ? ಅತ್ತೆ ಈಗ ನಿರ್ದೋಷಿ ಅಂತ ಪ್ರೂವ್ ಆಯ್ತಾ? ಹೇಗೆ ರಾಜಿ? ಅದು ಮಾವ, ಆ ಗಲಾಟೆನಲ್ಲಿ ವಿಡಿಯೋ ಸೇಫ್ಟಿಗೋಸ್ಕರ ನನ್ನ ಫೋನ್ಗೂ ಕೂಡ ಕಳಿಸ್ಕೊಂಡಿದ್ದೆ. ಆದ್ರೆ ಆದ್ಯಾಗ್ ಹೀಗಾಯಿತು ಅಂತ ಆ ಗಲಾಟೆಲಿ ನಾನು ಅದನ್ನ ಮರ್ತೋದೆ ಮಾವ. ಅದೇ ವಿಡಿಯೋನ ಆ ಟೈಮಲ್ಲಿ ನಾನು ಜಡ್ಜಿಗೆ ತೋರಿಸ್ಬಿಟ್ಟು ಆ ಪ್ರಭಾಸ್ನ ಒಳಗಡೆಗೆ ಹಾಕ್ಸಿ ಅಮ್ಮನ ಹೊರ ಕರ್ಕೊಂಡು ಬಂದೆ ಮಾವ. ಸರಿ, ಒಂದು ನಿಮಿಷ ಅತ್ತೆಗೆ ಫೋನ್ ಕೊಡು. ಹಾ. ಸೀನು ಅತ್ತೆ, ನೀವು ಬಿಡುಗಡೆ ಆದ್ರಲ್ಲ ಅತ್ತೆ. ಈ ಟೈಮಲ್ಲಿ ನಾನು ಆದ್ಯ ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹೌದು ಕಣೋ ಸೀನು, ಈಗ ನಾನು ನಿರಪರಾಧಿಯಾಗಿ ಹೊರಗೆ ಬಂದೆ ಅನ್ನೋ ವಿಷಯಕ್ಕಿಂತ ನನ್ನಿಂದ ಆದ್ಯನಿಗೆ ಹೀಗಾಗೋಯ್ತಲ್ಲ ಅನ್ನೋದೇ ನನಗೆ ತುಂಬಾ ನೋವಾಗ್ತಿದೆ ಕಣೋ. ಬರ್ತಿದೀವಿ ಕಣೋ ಸೀನು, ನಾವು ಕಾರಲ್ಲಿ ಬರ್ತಾ ಇದ್ದೀವಿ. ನಾನು, ನಿಮ್ಮ ಮಾವ, ರಾಜಿ, ಶೌರ್ಯ ಎಲ್ಲರೂ ಬರ್ತಿದ್ದೀವಿ. ಲೋ ಸೀನು, ಒಂದ್ ವೇಳೆ ಆದ್ಯನ್ಗೇನಾದ್ರು ಪ್ರಜ್ಞೆ ಬಂದ್ರೆ ತಕ್ಷಣ ನಮಗ್ ತಿಳಿಸೋ. ಸರಿ ಅತ್ತೆ, ಹೇಳ್ತೀನಿ. ಸರಿಪಾ. ಯೋಚನೆ ಮಾಡ್ಬೇಕಾ? ನಿನ್ ಬಗ್ಗೆ ಯೋಚನೆ ಮಾಡ್ಬೇಕಾ? ನಮ್ ತಂದೆನ ನೀರಕ್ಕೆ ತಳ್ಳಿ ಸಾಯಿಸೋ ಮೊದ್ಲು ನನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಬಲವಂತವಾಗಿ ನನ್ ಕುತ್ತಿಗೆಗೆ ತಾಳಿ ಕೊಟ್ಟೋ ಮುಂಚೆ
ನನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಆದ್ಯ ಆದ್ಯ ನಾನ್ ನಿದ್ದೆ ಮಾಡುವಾಗ ಮುತ್ ಕೊಡೋಕ್ಕೂ ಮುಂಚೆ ನನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಆದ್ಯ ಪ್ಲೀಸ್ ಆದ್ಯ ನೀನ್ ನಿನ್ನೆವರೆಗೂ ನೋವು ಕೊಟ್ಟು ನನ್ ಮನ್ಸನ್ನ ಛಿದ್ರ ಛಿದ್ರ ಮಾಡಿದ ನಿನ್ನ ಬಗ್ಗೆ ಒಂದು ಕ್ಷಣ ಕೂಡ ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋದು ಇಲ್ಲ. ಆದ್ಯ ಆದ್ಯ ಹೊರಡ್ತಿದ್ದೀನಿ. ಆದ್ಯ ಆದ್ಯ ಹಾಗಲ್ಲ ಆದ್ಯ. ಹಾಗೆ ಹೇಳ್ಬೇಡ ಆದ್ಯ, ಎಲ್ಲಿಗೂ ಹೋಗ್ಬೇಡ. ಪ್ಲೀಸ್ ಆದ್ಯ ಪ್ಲೀಸ್. ನನ್ನ ಬಿಡದೆ ಹೋದ್ರೆ, ನನಗೆ ನೋವು ಕೊಡ್ತಾ ನನ್ನ ಹಿಂದೆ ಬಂದ್ರೆ ನನ್ ಮೇಲೆ ಆಣೆ